ಕರ್ನಾಟಕದಲ್ಲಿ ಅಬ್ಬರಿಸ್ತಾ ಇರೋ ಮಳೆರಾಯ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಊರೂರುಗಳು ಮುಳುಗಿ ಏಳ್ತಾ ಇದ್ರೂ ವರುಣನ ಅಬ್ಬರ ಮಾತ್ರ ಕಮ್ಮಿ ಆಗ್ತಿಲ್ಲ. ಕಲಬುರಗಿ ಹಾಗೂ ಬೀದರ್ನಲ್ಲೂ ಮಳೆ ಸುನಾಮಿಯೇ ಎದ್ದಿದೆ. ಈ ಬಾರಿ ರಾಜ್ಯದಲ್ಲಿ ಸುರಿತಾ ಇರುವುದು ಮಳೆ ಅಲ್ಲ ಬಿಡಿ, ಮಳೆ ರೂಪದ ಸುನಾಮಿ. ಉತ್ತರ ಕರ್ನಾಟಕದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದ್ದು ಜನರ ಬದುಕು ಸರ್ವನಾಶವಾಗ್ತಿದೆ. ಅಳಿದುಳಿದ ಬೆಳೆಯೂ ದಿಕ್ಕಾಪಾಲಾಗಿದ್ದು ಬಿಸಿಲ ಊರಲ್ಲೀಗ ಬಿಸಿಲನ್ನೇ ನೋಡದಂತಾಗಿದೆ. ಕಲಬುರಗಿ ಜಿಲ್ಲೆಯಂತೂ ತೊಯ್ದು ತೊಪ್ಪೆಯಂತಾಗಿದ್ದು ಎಲ್ಲಿ ನೋಡಿದ್ರೂ ನೀರೇ ಕಣ್ಣಿಗೆ ಬೀಳ್ತಿದೆ. ನೆರೆಯ ನರಕಕ್ಕಾಗಿ ಉತ್ತರ ಕರ್ನಾಟಕ ಜನ ಕಣ್ಣೀರಿಡುತ್ತಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆರಾಯ ಸೃಷ್ಟಿಸ್ತಾ ಇರೋ ಅವಾಂತರಗಳು ಒಂದೆರಡಲ್ಲ. ನಿನ್ನೆ ರಾತ್ರಿ ಭಾರೀ ಮಳೆಯಾಗಿದ್ದು ಇಟಗಾ ಬ್ರಿಡ್ಜ್ ಮುಳುಗಿ ಹೋಗಿದೆ. ಬೆಣ್ಣೆತೋರ ಡ್ಯಾಂನಿಂದ 4500 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು ಪ್ರವಾಹದ ಅಬ್ಬರಕ್ಕೆ ಇಟಗಾ ಬ್ರಿಡ್ಜ್ ಜಲಾವೃತವಾಗಿದೆ. ಇದರ ಪರಿಣಾಮ 10 ಹಳ್ಳಿಗಳ ಸಂಪರ್ಕವೇ ಬಂದ್ ಆಗಿದೆ. ಉಕ್ಕಿ ಹರಿಯೋ ನೀರಲ್ಲೇ ಕೆಲ ಯುವಕರು ಹುಚ್ಚಾಟ ಆಡ್ತಿದ್ದು ಬ್ರಿಡ್ಜ್ ಮೇಲಿಂದ ದಾಟೋದಕ್ಕೆ ದುಸ್ಸಾಹಸ ಮಾಡಿದ್ದಾರೆ. ಕಳೆದೊಂದು ವಾರದಿಂದ ಕಲಬುರಗಿ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆ ಸುರಿತಾ ಇದೆ. ಕಳೆದ ರಾತ್ರಿ ವರುಣದೇವ ಅಬ್ಬರಿಸಿ ಬೊಬ್ಬೆರೆದಿದ್ದು ಹತನೂರು ಗ್ರಾಮದ ಹಳ್ಳದ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಸೇತುವೆ ಮೇಲೆಲ್ಲ ನೀರು ಉಕ್ಕಿ ಹರಿತಾ ಇದ್ದು ಸಂಚಾರ ವ್ಯವಸ್ಥೆ ಇಲ್ಲದೆ ಜನ ಪರದಾಡ್ತಿದ್ದಾರೆ. ಹದನೂರಿನ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಇಡೀ ರಾತ್ರಿ ಜಾಗರಣೆ ಮಾಡುವಂತಾಗಿದೆ. ಜಮೀನುಗಳಿಗೂ ಅಪಾರ ಪ್ರಮಾಣದ ನೀರು ನುಗ್ಗಿರೋದ್ರಿಂದ ಹೊಲದಲ್ಲೇ ಬೆಳೆಗಳು ಕೊಳೆಯೋದಕ್ಕೆ ಶುರುವಾಗಿವೆ. ಚಿಂಚೋಳಿಯಲ್ಲಿ ಸುರಿತಾ ಇರೋ ಮಳೆ ರೈತರ ಬದುಕನ್ನ ಸರ್ವನಾಶ ಮಾಡಿದೆ. ಸಾಲ ಮಾಡಿ ಬೆಳೆದಿದ್ದ ಬೆಳೆಗಳೆಲ್ಲ ಸರ್ವನಾಶವಾಗಿದ್ದು ರೈತರು ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ. ಎತ್ತಿನ ಬಂಡಿ ಹಾಗೂ ಟ್ರ್ಯಾಕ್ಟರ್ಗಳನ್ನ ರಸ್ತೆಯಲ್ಲಿ ನಿಲ್ಲಿಸಿ ಪ್ರತಿಭಟನೆ ಮಾಡಿದ್ರು. ರಟಕಲ್ ಗ್ರಾಮದಲ್ಲಿ ಚಿಂಚೋಳಿ ಹಾಗೂ ಕಲಬುರಗಿ ರಸ್ತೆ ಬಂದ್ ಮಾಡಿದ್ರಿಂದ ವಾಹನ ಸವಾರರು ಕೆಲಕಾಲ ಪರದಾಡಿದ್ರು. ಸೂಕ್ತ ಪರಿಹಾರ ನೀಡದಿದ್ರೆ ಉಗ್ರ ಹೋರಾಟ ಮಾಡೋದಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರೋ ಮಳೆ ವಿಜಯಪುರ ಜಿಲ್ಲೆಯ ಗಡಿ ಭಾಗದ ಕನ್ನಡಿಗರನ್ನ ಕಂಗಾಲಾಗಿಸಿದೆ. ಉಜನಿ ವೀರ್ ಜಲಾಶಯದಿಂದ ಭಾರೀ ಪ್ರಮಾಣದ ನೀರನ್ನ ಹೊರಬಿಡಲಾಗ್ತಾ ಇದ್ದು ಭೀಮಾ ನದಿ ಹುಚ್ಚೆದ್ದು ಹರಿತಾ ಇದೆ. 2,90,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇರೋದ್ರಿಂದ ವಿಜಯಪುರದ ಆಲಮೇಲ ತಾಲೂಕಿನ ದೇವಣಗಾಂವ್ ಗ್ರಾಮದ ಮನೆಗಳು ಸಂಪೂರ್ಣ ಜಲಾವೃತವಾಗಿವೆ. ಹೀಗಾಗಿ ಮನೆಗಳನ್ನ ತೊರೆದಿರೋ ಜನ ಸರ್ಕಾರಿ ಶಾಲೆಯಲ್ಲಿ ಆಶ್ರಯ ಪಡೆದಿದ್ದಾರೆ. ಬರೀ ಜನರಿಗೆ ಮಾತ್ರವಲ್ಲ, ದೇವರಿಗೂ ವರುಣದೇವ ಜಲದಿಗ್ಬಂಧನ ಹಾಕಿದ್ದಾನೆ. ಕೊಪ್ಪಳದಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ನಿರಂತರ ಮಳೆಯಿಂದಾಗಿ ಮೆಕ್ಕೆಜೋಳ ಬೆಳೆದ ರೈತರ ಬದುಕಿಗೆ ವರುಣದೇವ ಬರೆ ಎಳೆದಿದ್ದಾನೆ. ಮೆಕ್ಕೆಜೋಳ ಕಟಾವು ಮಾಡಿರೋ ರೈತರು ಒಣಗಿಸೋದಕ್ಕೆ ಆಗದೆ ಪರದಾಡ್ತಿದ್ದಾರೆ. ರಸ್ತೆ ಮೇಲಿರೋ ಫಸಲು ಅಲ್ಲೇ ಮೊಳಕೆ ಒಡೆಯೋ ಆತಂಕ ಶುರುವಾಗಿದೆ. ಬೀದರ್ ಜಿಲ್ಲೆಯಲ್ಲೂ ಕಳೆದೊಂದು ತಿಂಗಳಿನಿಂದ ಧಾರಾಕಾರ ಮಳೆಯಾಗ್ತಿದೆ. ಇದರ ಪರಿಣಾಮ ಕಾರಂಜ ಜಲಾಶಯ ತುಂಬಿ ತುಳುಕ್ತಾ ಇದೆ. ಅತ್ತ ಮಹಾರಾಷ್ಟ್ರದ ಧನೇಗಾಂವ್ ಡ್ಯಾಂ ಕೂಡ ಭರ್ತಿಯಾಗಿದ್ದು ಅಪಾರ ಪ್ರಮಾಣದ ನೀರನ್ನ ಹೊರಬಿಡುತ್ತಿದ್ದಾರೆ. ಹೀಗಾಗಿ ಮಾಂಜ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಸಾವಿರಾರು ಎಕರೆ ಜಮೀನು ಸರ್ವನಾಶವಾಗಿದೆ. ಕಬ್ಬು, ಉದ್ದು, ತೊಗರಿ ಬೆಳೆ ಬೆಳೆದಿದ್ದ ರೈತರು ಕಣ್ಣೀರಿಡುವಂತಾಗಿದೆ. ಒಟ್ನಲ್ಲಿ ಉತ್ತರ ಕರ್ನಾಟಕದಲ್ಲಿ ರಸ್ತೆ ಇಲ್ಲದಂತೆ ಮಳೆ ಸುರಿತಾ ಇದ್ದು ರೈತರ ಬದುಕು ನೀರಾಬಟ್ಟೆ ಆಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.